ನಮಸ್ಕಾರ ವೀಕ್ಷಕರೇ. ಸೊ ರಾಜು ಅವರು ಒಂದಷ್ಟು ವಿಚಾರಗಳು ಅವ್ರಿಗೆ ಗೋಚರ ಆಗೈತೆ. ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಆಲ್ರೆಡಿ ಸಂಶೋಧನೆಗಳು, ರಿಸರ್ಚ್ಗಳು, ಕೆಲವೊಂದು ಜಾಗಗಳಿಗೆ ಹೋಗಿ ಬರ್ತಾ ಇರೋದು, ಅವ್ರು ಆಲ್ರೆಡಿ ಕೆಲಸ ಮಾಡ್ತಾವ್ರೆ. ಅವ್ರದ್ದೇ ಒಂದು ಟೀಮ್ ಆಲ್ರೆಡಿ ರೆಡಿಯಾಗಿ, ಅದು ಎಲ್ಲೂ ಪಬ್ಲಿಕ್ಕಿಗೆ ಹೇಳೋಕ್ಕಾಗಲ್ಲ. ಹಾಗಾಗಿ ನಮ್ಮ ಜೊತೆ ಅವ್ರು ಕಮ್ಯುನಿಕೇಷನ್ ಮಾಡ್ತಾಯಿದ್ರು ಕೂಡ ಕೆಲವೊಂದು ವಿಚಾರಗಳನ್ನ ಹೇಳಲೇಬಾರ್ದು ಅಂತಲೇ ಕಂಡೀಷನ್ ಹಾಕಿ, ಬಟ್ ಕೆಲಸ ನಡೀತಾ ಇದೆ. ಸಾಕಷ್ಟು ಒಂದು ಟೀಮು ಆಧ್ಯಾತ್ಮದ ಲೈನಲ್ಲಿ ಅವರೇ ಒಂದು ಟೀಮ್ ಥರ ರೆಡಿಯಾಗಿ ಓಡಾಡ್ತಾ ಕೆಲಸಗಳು ಮಾಡ್ತಾವ್ರೆ. ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ಎಲ್ಲ ಓಡಾಡಿದ್ದಾರೆ. ಸೊ ಆ ವಿಚಾರಗಳು ಮುಂದಿನ ದಿನಗಳಲ್ಲಿ ಪರ್ಮಿಷನ್ ಸಿಕ್ಕರೆ ನಾನು ಅದನ್ನ ಬಗ್ಗೆ ಮಾತಾಡ್ತೀನಿ. ಸೊ ಈಗ ಪ್ರೆಸೆಂಟು ರಾಜು ಅವರು ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡೋಕ್ಕೋಸ್ಕರ ಲೈನಲ್ಲಿ ಬಂದವ್ರೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ ರಾಜು ಅವರೇ. ನಮಸ್ತೆ ಸರ್. ಸೊ ಅಂದರೆ ವಿಚಾರಗಳು ತುಂಬ ಐತೆ ಮಾತಾಡೋದು. ಹೌದು ಸರ್. ಪರ್ಮಿಷನ್ ಸಿಗೋವರೆಗೂ ನೀವು ಸ್ವಲ್ಪ ಅದನ್ನ ಗೌಪ್ಯವಾಗಿ ಇಡಬೇಕಾಗಿ ಬರುತ್ತೆ ಅಂತ ಹೇಳಿದ್ರಿ. ಆಯ್ತು. ಹೌದು ಹೌದು. ಇವಾಗ ಸ್ವಲ್ಪ ಓಪನ್ ಅಪ್ ಆಗ್ಬೋದು ಅಂತ ಸಪ್ತ ಋಷಿಗಳು ಆದೇಶ ಮಾಡಿದ್ದಾರೆ. ನೀನ್ ಏನ್ ನಿರ್ಧಾರ ತಗೋತೀಯ ತಗೋ. ಇವಾಗ ನಾವು ಅದಕ್ಕೆ ಇದು ಸಹಕಾರ ಕೊಡ್ತೀವಿ ಅಂದ್ಬಿಟ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಇವಾಗ. ಸೂಪರ್ ಸೂಪರ್. ಹಂಗಾಗಿ ಇವಾಗ ಕೆಲವು ವಿಷಯಗಳನ್ನ ಹೇಳ್ಬೇಕಾಗಿದೆ. ಮಾತಾಡಿ. ಆಮೇಲೆ ಚಾಮುಂಡಿ ತಾಯಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾತಾಡೋದಿತ್ತು, ನೀವು ಹೇಳ್ಬೇಕಂತಿದ್ರಿ. ಅವರು ಒಂದು ರೂಪ, ಒಂದು ನಮ್ಮಲ್ಲಿ ಈಗ ಪ್ರೆಸೆಂಟ್ ಈಗ ಅವ್ರದ್ದೇ ಒಂದು ಶಕ್ತಿ ಒಂದು ರೂಪದಲ್ಲಿ ಕಾಣಿಸೈತೆ ಅಂತ. ಸೊ ಆ ವಿಚಾರ ಎಲ್ಲ ತಿಳಿಸಿ ನಮ್ಮ ವೀಕ್ಷಕರ ಗಮನಕ್ಕೆ ಬರಲಿ. ಹಂಗೆ ಒಂದು ಶ್ಲೋಕ ಸರ್. ಸತ್ಯಾಯ ನಿರ್ವರ್ತಾಯ ಸತ್ಯಾನಂದ ಚಿದಾತ್ಮನೇ ಸರ್ವಾಂತರಾತ್ಮನೆ ಶ್ರೀಮದ್ ವೆಂಕಟೇಶಾಯ ಮಂಗಳಂ. ಇದು ನಮ್ಮ ಒಂದು ಸುಪ್ರಭಾತ ಶ್ಲೋಕದಲ್ಲಿ ಬರೋಂತ ಲೈನು. ಇದು ವೆಂಕಟೇಶ್ವರ ಸ್ವಾಮಿ ಎನರ್ಜಿ ಪೂರ್ತಿ ತಿರುಪತಿಯಿಂದ ನಮ್ಮ ಮನೆಗೆ ಬರ್ಬೇಕಾದ್ರೆ ಇದನ್ನ ನನಗೆ ಶ್ಲೋಕ ಅವರ ಇವರು ಹೇಳ್ತಾ ಇದ್ರು ಭಕ್ತರು. ಆವಾಗ ಸ್ವಾಮಿ ಬಂದು ಒಂದು ಪಾನಿ ಮೆಟ್ಲು ಎಲ್ಲ ಹೇಳಿದ್ನಲ್ಲ ನೋಡಿ, ಪಾನಿ ಮೆಟ್ಲಲ್ಲಿ ನಿಂತ್ಕೋತಾರೆ. ಅದು ಕಪ್ಪುಗೆ ಇರ್ತಾರೆ, ಅದರಲ್ಲಿ ಪ್ಯೂರ್ ಕಪ್ಪು, ಒಂದು ಆಯತಾಕಾರವಾಗಿ ಒಂದು ಇದಿರುತ್ತೆ, ಯಾವುದು ಪಂಚಲೋಹಗಳಿಂದ ಮಾಡಿದ ಪಂಚ ಪಾತ್ರೆ. ಅದ್ರೊಳಗಡೆ ಬಲ್ದಿಗಾಲ ಹಾಕಿ ತೊಳೆದ್ಬಿಟ್ಟು ನೀರು ಹರಿತಾ ಇರ್ತದೆ. ಆ ಪಾನಿ ಮೆಟ್ಲು ಬೀಳ್ತಾ ಇರ್ತದೆ. ಆ ಬಲ್ದಿಗಾಲ್ ತೊಳೆದ್ಬಿಟ್ಟು ಮತ್ತೆ ಎಡದ ಕಾಲು ತೊಳೆದ್ಬಿಟ್ಟು ಕಮಲ ಮೆಟ್ಲು ಬರುತ್ತಲ್ಲ ಅಲ್ಲೋಗಿ ನಿಂತ್ಕೋತಾರೆ ಅಂತ ಹೇಳಿದ್ವಿ ಒಂದು ವಿಡಿಯೋದಲ್ಲಿ. ಅದ್ರಂತೆ ಇವಾಗ ಆವಾಗ ಅಶರೀರವಾಣಿ ಮುಖಾಂತರ ಈ ಶ್ಲೋಕ ಕೊಟ್ಟಿದ್ರು, ಅದನ್ನೇ ಹೇಳಿದ್ದೀನಿ ಇವಾಗ. ಆಮೇಲೆ ಇನ್ನೊಂದ್ ಶ್ಲೋಕ ಇಲ್ಲಿ ಉಡುಪಿ ಕೃಷ್ಣ ಮಠ ಇದೆಯಲ್ಲ, ಗೀತಾ ಮಂದಿರ, ಅಲ್ಲಿಗೆ ಸ್ವಾಮಿ ಶಿಫ್ಟ್ ಆದಾಗ ಅಲ್ಲೊಂದ್ ಶ್ಲೋಕ ಕೊಟ್ಟಿದ್ರು, ಆದಿತ್ಯನಾಥಂ ರಾಜಯೋಗ ವಶಿಷ್ಠ ವರ್ಷಂ ಅಂತ. ಅದನ್ನು ಇವಾಗ ಹೇಳಿದೀನಿ, ಅದೇ ಶ್ಲೋಕ. ದೇವರು ನನಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಂತ ಶ್ಲೋಕ. ಆಮೇಲೆ ಈಗ ಚಾಮುಂಡಿ ಮಾತಾ ನಮ್ಗೆ ಫಿಸಿಕಲ್ ಬಾಡಿನಲ್ಲಿ ಸಿಕ್ಕಿದ್ದಾರೆ. ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ರೂಪದಲ್ಲಿ ಸಿಕ್ಕಿದ್ದಾರೆ. ಅವ್ರು ಹೆಂಗ್ ಸಿಕ್ಕಿದ್ರು ಅಂದ್ರೆ ಸಕಲೇಶ್ಪುರ ಅಂತ ಹೇಳಿದ್ರು ಆ ಶರೀರವಾಣಿನಲ್ಲಿ. ಅವಾಗ ಹಾಸನ ಮತ್ತು ಸಕಲೇಶ್ಪುರ 2 ಜಿಲ್ಲೆಗಳ ಮಧ್ಯೆ ಬರುತ್ತೆ ಅಲ್ಲಿ. ಆದ್ರೆ ನಂಗೆ ಸಕಲೇಶ್ಪುರ ಅಂತ ತಿಳಿಸಿದ್ರು. ಆವಾಗ ಅಲ್ಲಿ ವಿಗ್ರಹ ರೂಪದಲ್ಲಿ ಅವರು ನನಗೆ ದರ್ಶನ ಕೊಟ್ಟಿದ್ರು. ಶ್ರೀ ಚಕ್ರ ಮುಂದೆ ಇತ್ತು, ಅದ್ರ ಮೇಲೆ ನಿಂತ್ಕೊಂಡು, ಶ್ರೀ ಚಕ್ರ ಮೇಲೆ ನಿಂತ್ಕೊಂಡು 18 ಕೈ ಇತ್ತು ಅವ್ರಿಗೆ. ಆ ವಿಗ್ರಹ ರೂಪದಲ್ಲಿ ತೋರಿಸಿದ್ರು. ಅಲ್ಲಿಗೆ ಹೋಗಿದ್ ಬರ್ಬೇಕು ನೀನು ಅಂತ ಧ್ಯಾನದಲ್ಲಿ. ನಾನು ಅದು ಎಲ್ಲಿ ಬರುತ್ತೆ ಅಂತ ಸರ್ಚ್ ಮಾಡ್ಬೇಕಾದ್ರೆ ಅನಿಲ್ ಸರ್ ನನಗೆ ಯೂನಿವರ್ಸ್ ಕನೆಕ್ಟ್ ಮಾಡ್ಕೊಟ್ಟಿದ್ರು. ಈ ಬ್ರಹ್ಮಾಂಡ ದೇವತೆಗಳು ಇವ್ರನ್ನ ಕನೆಕ್ಟ್ ಮಾಡ್ಕೊಟ್ಟಿದ್ರು. ಅದೇ ವಿಷಯ ಹೇಳಿದೀವಲ್ಲ ಒಂದು ಎಪಿಸೋಡ್ ಅಲ್ಲಿ. ಅದಾದ್ಮೇಲೆ ಅವ್ರಿಗೆ ಹೇಳ್ದೆ, ನೋಡಿ ಈ ತರ ಇದೆ, ಆ ತಾಯಿ ಈ ತರ ದರ್ಶನ ಕೊಟ್ಟಿದ್ದಾರೆ, ಅದು ವಿಗ್ರಹ ಸ್ಥಾಪನೆ ಮಾಡ್ಬೇಕು ನಾವು, ಅಥವಾ ಅದು ವಿಗ್ರಹ ಇದೆಯೋ ಗೊತ್ತಿಲ್ಲ, ಆ ಸ್ಥಳ ಹುಡುಕ್ಬೇಕು ನಾವು ಅಂತ ಹೇಳಿದೆ. ಆವಾಗ ಅವರು ನಮ್ಮ ವಿನಯ್ ಅನ್ನೋರು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ವಿನಯ್ ಅಂದ್ರೆ ಅವರು ನಮ್ಮ ಇಲ್ಲಿದ್ದಾರೆ. ಅವರು ಮೊದ್ಲೇ ನೋಡಿದೆ ನಾನು ಅವರನ್ನ ಧ್ಯಾನದಲ್ಲಿ. ಆ ವ್ಯಕ್ತಿ ಈ ತರ ಇದ್ದಾರೆ, ಅವರು ನಿಮ್ ಕಾಂಟ್ಯಾಕ್ಟ್ ಬರ್ತಾರೆ ಅಂತ ಹೇಳಿದ್ರು.
ಅದೇ ವ್ಯಕ್ತಿ ಫೋನ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಓಕೆ. ಯಾರು ಅನಿಲ್ ಸರ್ ಕಾಂಟ್ಯಾಕ್ಟ್ ಅಲ್ಲಿ. ಹಾ ಹಾ. ಆಮೇಲೆ ಅವ್ರ ಮುಖಾಂತರ ನಾವು ಕಾನ್ಫರೆನ್ಸ್ ಕಾಲ್ ಅಲ್ಲಿ ಮಾತಾಡ್ತೀವಿ. ನೋಡಿ ಈ ತರ ಇದೆ ಅಂತಲೇ. ಅವರು ನಮ್ಮ ಇವ್ರು ಇದಾರಲ್ಲ ವಿನಯ್ ಗುರೂಜಿ, ಆ ಆಶ್ರಮದಲ್ಲಿ ಇದ್ರು ಅವರು. ಅವಾಗ ಶಿವಪುರಾಣನ ಅವ್ರ ಕೈಗೆ ಬಂದಿದೆ, ನಾವು ಅಲ್ಲಿಗೆ ಫೋನ್ ಮಾಡಿದೀವಿ ಅವ್ರಿಗೆ. ಅವರು ಧ್ಯಾನ ಮಾಡಕ್ಕೆ ಅಂತ ಹೋಗಿದ್ದಾರೆ, ಅಲ್ಲಿ ಕೂರ್ಸಿದ್ದಾರೆ ವಿನಯ್ ಗುರೂಜಿ ಅವರು. ಆವಾಗ ಶಿವಪುರಾಣನ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ಗೆ ಅಂತ. ಆ ಶಿವಪುರಾಣನ ಇವ್ರಿಗೆ ಕೊಟ್ಟಿದ್ದಾರೆ, ನೀವೇ ಮಡಿಕೊಳ್ಳಿ, ಇದು ನನಗೆ ಬೇಡ, ನೀವೇ ಓದಿ ಅಂತ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಟೈಮ್ಗೆ ನಾವು ಕಾಲ್ ಮಾಡಿದೀವಿ ಅವ್ರಿಗೆ. ಆವಾಗ ಅವರು ವಿಚಾರಿಸ್ಲಿ, ಹೌದು ನನಗ್ ಗೊತ್ತು, ಅವರು ಕಲಿದೊಂಸಿನಿ ಮಾತಾ ಅಚಿಂತ್ಯಮ್ಮ ಅಂತ ಅವರು ಒಂದು ಅಡ್ರೆಸ್ ಹೇಳಿದ್ರು. ಅದು ಅಡ್ರೆಸ್ ಆಮೇಲೆ ಕಳ್ಸ್ಕೊಡ್ತೀನಿ, ನೀವು ಅಡ್ರೆಸ್ ಹಾಕ್ಬಿಡಿ. ಅವ್ರ ಅಡ್ರೆಸ್ ಹಾಕ್ಬೋದು. ಅವರು ತ್ರಿಶಕ್ತಿ ಸ್ವರೂಪಿಣಿ ತಾಯಿ. ಅವ್ರು ಹುಟ್ಟೋದಕ್ಕೂ ಮುಂಚೆ ಪುಟ್ಟಭರತಿ ಸಾಯಿಬಾಬಾ ಇದಾರಲ್ಲ, ಅವರು ಇವ್ರಿಗೆ ಈಗ ಚಾಮುಂಡಿ ಮಾತಾ ಇದಾರಲ್ಲ, ಅವ್ರ ತಾಯಿಗೆ ಇವ್ರು ಹುಟ್ಟೋದಕ್ಕೂ ಮುಂಚೆ ವಿಷಯ ಹೇಳಿರ್ತಾರೆ. ನಿಮ್ಮ ಹೊಟ್ಟೆನಲ್ಲಿ ಸಾಕ್ಷಾತ್ ಚಾಮುಂಡಿ ಮಾತಾ ಜಗದೀಶ್ವರಿ ಹುಟ್ಟಿ ಬರ್ತಾರೆ ಮುಂದೆ ಅಂತ ಹೇಳಿರ್ತಾರೆ. ಅಲ್ಲಿ ಹೋಗಿದಾಗ ಅವ್ರ ಹೆಸರು ರಾಧಾ ಅಮ್ಮ ಅಂತ. ಆವಾಗ ಅವ್ರಿಗೆ ಹೇಳಿದ್ಲೆ ಅಲ್ಲಿ ಹುಟ್ಟಿ ಬಂದು ಇವಾಗ ಅಲ್ಲಿದ್ದಾರೆ. ನಾವು ಅಲ್ಲಿಗೆ ಏನ್ ಮಾಡಿದ್ವಿ, ಒಂದಿನ ಹೋಗೋಣ ಅಂದ್ಬಿಟ್ಟು ಅವ್ರ ಅಡ್ರೆಸ್, ಅವ್ರು ಎಲ್ಲಿ ಬರ್ತಾರೆ ಏನು ಎಲ್ಲ ವಿಚಾರಣೆ ಮಾಡಿ ಸರಿ ಹೋದ್ರೆ ಆಯ್ತು ಒಂದಿನ ಅಂತ ಇದ್ವಿ. ಲಾಸ್ಟ್ ಡಿಸೆಂಬರ್ ಅಲ್ಲಿ 12ನೇ ತಾರೀಕು ಒಂದು ಪ್ರೋಗ್ರಾಮ್ ಇಟ್ಟಿದ್ರು ಅವರು. ಅಲ್ಲಿ ಯಜ್ಞ ಪೀಠ ಮತ್ತ ಸ್ಥಾಪನೆ ಮಾಡಿದ್ದಾರೆ, ಅಖಂಡ ಯಜ್ಞ ಪೀಠ ಅಂತ. ಆವಾಗ ಅಲ್ಲಿಗೆ ಆ ಅಡ್ರೆಸ್ ಪೂರ್ತಿ ತಗೊಂಡು ಅಲ್ಲಿಗೂ ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಸರಿ ಯಾವತ್ತೋ ಒಂದಿನ ಹೋಗೋಣ, ಅದೇ ದಿನ ಹೋಗ್ಬೇಕು ಅಂತ ಏನಿಲ್ಲ ಅಂತ ನಾನು ಅನ್ಕೊಂಡೆ. ಆವಾಗ ಧ್ಯಾನದಲ್ಲೇ ಬಂದ್ಬಿಟ್ರು ತಾಯಿ. ನಾನು ಹೋಗಿ ಅವ್ರಿಗೆ ಭೇಟಿ ಮಾಡೋ ರೀತಿ, ಅವರು ಆ ಕಡೆಯಿಂದ ಬಂದು ನನಗೆ ಆಶೀರ್ವಾದ ಮಾಡೋ ರೀತಿ. ಆವಾಗ ನಾನು ಇಲ್ಲ 3 ದಿನ ಅಂತ, 12ನೇ ತಾರೀಕು 3 ದಿನ ಅಂತ ಹಿಂದೆ. ಆವಾಗ ನಾನು ಏನ್ ಮಾಡ್ತೀನಿ, ಅವಾಗ ಇವ್ರಿಗೆಲ್ಲ ಫೋನ್ ಮಾಡಿ ಹೇಳ್ತೀನಿ, ಅನಿಲ್ ಸರ್, ವಿನಯ್ ಸರ್ ಅವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು, ಇಲ್ಲ ನಾವು ಇವಾಗ ಆ ಪ್ರೋಗ್ರಾಮ್ ಇದೆಯಲ್ಲ ಆ ಪ್ರೋಗ್ರಾಮ್ಗೂ ಹೋಗ್ಲೇಬೇಕು ಅಂತ ಹೇಳಿರ್ತೀನಿ. ಹೇಳ್ದಾಗ ನಾವು ಅಲ್ಲಿ ಕಾರ್ ಮಾಡ್ಕೊಂಡು ಅಲ್ಲಿ ಹೋಗ್ತೀವಿ. ಹೋದಾಗ ಆ ಯಜ್ಞದಲ್ಲಿ ಭಾಗವಹಿಸ್ತೀವಿ. ಆಮೇಲೆ ಅವ್ರಿಗೆ ನಾನು ಡೈರೆಕ್ಟ್ ವಿಷಯ ತಿಳಿಸ್ತೀನಿ. ಇಲ್ಲಿವರೆಗೆ ನಾನು ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದೆ ಕೆಲವು ವಿಷಯಗಳನ್ನ, ನಾನು ಯಾರು ಏನು ಅಂತ ಹೇಳಿರ್ಲಿಲ್ಲ. ಆದ್ರೆ ಸಪ್ತ ಋಷಿಗಳು ಇವಾಗ ಹೊರ ಬರ್ಬೇಕು, ನೀನ್ ಕೆಲಸ ಮಾಡ್ಬೇಕು, ಅವ್ರ ಜನ ಇವಾಗ ಏನೇ ಹೇಳಿ ಏನೇ ಆಗ್ಲಿ ಅದನ್ನ ನಾವು ನೋಡ್ಕೋತೀವಿ, ನೀನು ಅದಕ್ಕೆ ತಲೆ ಕೊಡಕ್ ಕೂಡ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ ಹೇಳ್ತೀನಿ, ಆ ಘಟದ್ ಗಜಗುಪ್ತ ನಾನೇ, ಪೂರ್ವ ಜನ್ಮದ್ದೆಲ್ಲ ತಿಳಿಸಿದ್ದಾರೆ. ಹಂಗಾಗಿ ಈಗ ಆ ತಾಯಿನ ಅವತ್ತು ಹೋಗಿ ಆಶೀರ್ವಾದ ತಗೊಂಡ್ ಬಂದ್ವಿ. ಅವ್ರ ಜೊತೆ ಎಲ್ಲ ಮಾತಾಡಿ, ಮೊನ್ನೆನೂ ಒಂದ್ಸರಿ ಹೋಗಿ ಅನುಮತಿ ಕೇಳಿದೆ, ಅಮ್ಮ ನಿಮ್ ಬಗ್ಗೆ ಹೇಳ್ಬೋದಾ, ನಾವು ಮಾತಾಡ್ಬೋದಾ, ಯಾಕೆಂದ್ರೆ ನನಗೆ ಧ್ಯಾನದಲ್ಲಿ ನೀವು ತುಂಬಾ ದಿನ ಬರ್ತೀರಾ, ನೀವು ಎಲ್ಲ ತಿಳಿಸ್ಕೊಡ್ತಾ ಇದ್ದೀರಾ, ಆಮೇಲೆ ಕೆಲ್ಸನೂ ಮಾಡಕ್ಕೆ ಸೂಕ್ಷ್ಮ ಶರೀರದಲ್ಲಿ ಈ ತರ ಕೆಲಸ ಮಾಡ್ಬೇಕು ಅಂತ ಅವ್ರು ಸಹಕಾರ ಕೊಡ್ತಾರೆ ಕಲ್ಕಿ ಪರಮಾತ್ಮ ಅವ್ರ ಜೊತೆ. ಹಂಗಾಗಿ ನಾವು ಅವ್ರ ವಿಷಯ ಹೇಳ್ಬೇಕಾಗಿದೆ. ಅವರು ಕಲಿದೊಂಸಿನಿ ಮಾತಾ ಅಂತ, ಅಚಿಂತ್ಯಮ್ಮ ಅಂತ ಕರಿತೀವಿ. ಅವ್ರಿಗೆ ಸಕಲೇಶ್ಪುರದ ಹತ್ರ ಒಂದು ಅಡ್ರೆಸ್ ಇದೆ, ಆಮೇಲೆ ಕಳಿಸ್ಕೊಡ್ತೀನಿ. ಅದು ಇದು ಸಿಗ್ತಾ ಇಲ್ಲ. ಫೋಟೋ ವಿಡಿಯೋ ಏನಾದ್ರು ಇದ್ರೆ ಕಳಿಸಿ, ಅದು ಇದೆ ಫೋಟೋ ಇದೆ, ವಿಡಿಯೋ ಇದೆ, ಅದೆಲ್ಲ ಕಳಿಸ್ಕೊಡ್ತೀನಿ. ಅವರು ಸಾಕ್ಷಾತ್ ಜಗದೀಶ್ವರಿ
ತ್ರಿಶಕ್ತಿ ಸ್ವರೂಪಿಣಿ. ಅಂದ್ರೆ ಅವ್ರ ಆಶೀರ್ವಾದನ ಪಡೆದ್ರೆ ಅವ್ರಿಗೆ ಏನೇ ಕಷ್ಟಗಳಿದ್ರು ಕಳೀತಾರೆ. ಈಗ ಕಾಮ ಕ್ರೋಧ ಮದ ಮತ್ಸರ್ಯನ ಅಂತ ಎಲ್ಲಾನು ಹಿಡ್ಕೊಂಡು ಕಲಿ ಆಟ ಆಡಿಸ್ತಾ ಇದ್ದಾನೆ. ನಮ್ಮ ಮನಸ್ಸಿಗೆ ಮಾನಸಿಕವಾಗಿ ಪ್ರಭಾವ ಬೀರಿ ಆ ಪ್ರಭಾವನ ಅವರು ಧ್ವಂಸ ಮಾಡ್ತಾರೆ. ಅಚಿಂತ್ಯಮ್ಮ ಅಂದ್ರೆ ಚಿಂತೆನ ದೂರ ಮಾಡಿ ಚಿಂತೆ ಇಲ್ದೇದಂಗ್ ಮಾಡ ಅಂತ ಹೆಸರೇನೆ ಅಚಿಂತ್ಯಮ್ಮ ಅಂತ. ಸೂಪರ್. ಹಂಗಾಗಿ ಅವ್ರನ್ನ ಅಚಿಂತ್ಯಮ್ಮ, ಕಲಿಧ್ವಂಸಿನಿ, ಚಾಮುಂಡಿ ತಾಯಿ, ಶಕ್ತಿ ಸ್ವರೂಪಿಣಿ ಎಲ್ಲ ರೀತಿಲೂ ಕರೀತಾರೆ. ಅವ್ರಿಗೆ ಶ್ಲೋಕಗಳು ಹೇಳಿ ಹೊಗಳಿದ್ರೆ ಅವ್ರಿಗೆ ತುಂಬಾ ಆನಂದವಾಯ್ತದೆ. ಅವರು ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ತಗೋಬೇಕು. ಇವಾಗ ಮಾನವ ರೂಪದಲ್ಲಿ ಸುಮಾರು ಜನ ಜನಿಸಿದ್ದಾರೆ, ದೇವತೆಗಳು ಅಂತ ಅವಾಗಿಂದ ಹೇಳ್ಕೊಂಡೇ ಬರ್ತಾ ಇದ್ವಿ. ಹೌದು. ಇವಾಗ ನನಗೆ ಫಿಸಿಕಲ್ ಬಾಡಿನಲ್ಲಿ ಸಿಗ್ತಾ ಇದ್ದಾರೆ. ಈಗ ತಾಯಿ ಸಿಕ್ಕಿದ್ರು ನನಗೆ, ನಾನು ಅವ್ರ ಮಗ. ನಾನು ಮತ್ತೆ ಎಲ್ರು ಅವ್ರಿಗೆ ಅವ್ರ ಹತ್ರ ಬರೋರೆಲ್ಲ ಮಕ್ಳೇ. ಅದ್ರಲ್ಲಿ ನಾನು ಒಬ್ಬ ಮಗ. ಹಂಗಾಗಿ ಕೌಶಿಕ ಮುನಿ ಸಿಕ್ಕಿದ್ದಾರೆ ಇವಾಗ. ಕೌಶಿಕ ಮುನಿಗಳು ಫಿಸಿಕಲ್ ಬಾಡಿನಲ್ಲೇ ಸಿಕ್ಕಿದ್ದಾರೆ. ನನಗೆ ಪರಿಹಾರ ಕೊಡಬಾರದು ಅಂತ ನನಗ್ ತಿಳಿಸಿದ್ರಲ್ವಾ, ನಾನು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಆ ಪರಿಹಾರಕ್ಕೆ ಅವ್ರು ಕೊಡ್ತಾರೆ ಕೆಲವು ಪರಿಹಾರಗಳನ್ನ. ಅವ್ರಿಗೆ ದೇವಸ್ಥಾನ ಮತ್ತೆ ವಿಗ್ರಹನೆಲ್ಲ ಅವರು ಎನರ್ಜಿನ ಒಂದ್ ಕಡೆ ಹೋಗಿ ಅಲ್ಲಿಂದ ತಗೊಬಂದು ಅವರು ಧ್ಯಾನದಲ್ಲಿ ತೋರ್ಸಿರಂತೆ ಒಂದು ಅವ್ರದೇ ಆದ ಒಂದು ಸ್ಥಳದಲ್ಲಿ ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡ್ಕೊಂಡಿದ್ದಾರೆ ಮುನಿಗಳು. ಅವ್ರ ಮುಂದೆ ಅವರು ತಿಳಿಸ್ತೀನಿ, ಮಂಜುನಾಥ್ ಅಂತ ಅವರು. ನಾವು ಈಗ ಗ್ರೂಪ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇದೀವಿ. ಕೌಶಿಕ ಮುನಿಗಳು 2 ದಿನದಿಂದ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ರು. ಇಲ್ಲಿ ಕೆಲಸ ಇದೆ ನಮ್ಗೆ, ನೀವು ಬರ್ಬೇಕು ಅಂತ ಆಮಂತ್ರಣ ಕೊಟ್ಟಿದ್ರು ನಮ್ಗೆ. ನಾವೆಲ್ಲ ಹೋಗಿದ್ವಿ. ಹೋಗಿ ಬೆಟ್ಟಗಳ 2 ಬೆಟ್ಟಗಳಲ್ಲೂ ಅವ್ರು ಹೇಳ್ದಂತೆ ಪೂಜಾ ವೈಕರ್ಯ ಯಜ್ಞ ಯಾಗಾದಿಗಳು ಎಲ್ಲಾನು ನೆರವೇರಿಸಿದ್ರು. ಅವ್ರ ಜೊತೆಗೆ ಭಾಗವಹಿಸಿದ್ವಿ. ಆಮೇಲೆ ಅಲ್ಲಿಂದ ಬೇರೆ ಕಡೆ ದೇವರೂರು ಅಂತ ಬರುತ್ತೆ. ಹುಣಸೂರು ಪಕ್ಕ, ಮೈಸೂರು ಜಿಲ್ಲೆ ಹುಣಸೂರು, ಅದ್ರ ಪಕ್ಕ ದೇವರೂರು ಅಂತ ಬರುತ್ತೆ. ಅಲ್ಲಿ ಹರಿಹರ ಅಪ್ಪಾಜಿ ಅಂತ ಕೇಳಿರ್ಬೋದು ನೀವು. ಹರಿಹರ ಅಪ್ಪಾಜಿ ಅಂತ ಇದ್ರು. ಅವ್ರ ಊರು ದೇವರೂರು ಅಂತ. ಅಲ್ಲಿ ಅವರು ಬಂದಿದ್ರು ಆ ಕಡೆಯಿಂದ ಒಂದು 10 ಜನ ಅಷ್ಟು. ನಾವು ಈ ಕಡೆಯಿಂದ ಹೋಗಿದ್ವಿ. ಒಂದು 13-15 ಜನ ಅಷ್ಟು ಇದ್ವಿ. ಎಲ್ರು ಸೇರಿ ಆ ಕಾರ್ಯಕ್ರಮ ಎಲ್ಲ ಭಾಗವಹಿಸ್ಲಿ ಎನರ್ಜಿ ದೇವರೂರಿಗೆ ಶಿಫ್ಟ್ ಆಯ್ತು, 2 ಬೆಟ್ಟದ ಎನರ್ಜಿ. ಹಂಗೆಲ್ಲ ಆಗಿ ಮಾಡ್ತಾ ಇದಾರೆ ಇವಾಗ. ನೀವು ಸ್ವಲ್ಪ ಗೌಪ್ಯತೆಯಿಂದ ಕೆಲಸ ಮಾಡ್ಬೇಕಾಗಿದೆ. ಅವ್ರು ಯಾರ್ಯಾರು ಹೇಳ್ತಾರೆ ಅಷ್ಟು ಜನ ಮಾತ್ರ ಒಂದೊಂದು ಕೆಲ್ಸಕ್ಕೆ ಒಬ್ಬೊಬ್ರು ಕರ್ಕೊಂಡೋಗಿ ಮಾಡ್ತಾ ಇದೀವಿ. ಆಮೇಲೆ ಶಿವರಾತ್ರಿಗೆ ಅಲ್ಲಿ ಒಂದು ಯಜ್ಞ ನಡೀತಿದೆ ದೇವರೂರಲ್ಲಿ. ಧರ್ಮ ಸಂಸ್ಥಾಪನಾ ಮಹಾಯಜ್ಞ ಅಂತ. ಅಲ್ಲಿಗೆ ಭಾಗವಹಿಸಿದ್ರೆ ವಹಿಸ್ಬೋದು. ಅಲ್ಲಿಗೆ ಅಚಿಂತ್ಯಮ್ಮ ಬರುವಂತಹ ಸೂಚನೆ ಐತೆ. ಅಲ್ಲಿಗೆ ಬರ್ಬೋದು. ಮನವಿ ಮಾಡಿದೀವಿ, ಧ್ಯಾನದ ಮುಖಾಂತರ ಮಾಡ್ತಾ ಇದೀವಿ. ಅವ್ರಿಗೆ ಡೈರೆಕ್ಟ್ ಆಗಿ ವಿಷಯ ತಿಳಿಸಿದೀವಿ. ಅವರು ಆ ತಾಯಿ ನಮ್ ಜೊತೆ ಇದ್ದಾರೆ, ಇದ್ದಾರೆ. ಈಗ ನಮ್ಮ ವಿನಯ್ ಸರ್ ಅವ್ರದ್ದು ಒಂದು ಅವತಾರ ಇದೆ. ಅವರು ನಮ್ಮ ವಂಶಕ್ಕೆ ಸೇರಿದವರು, ಮಹಾರಾಜರಾಗಿದ್ರು ಒಂದು ಟೈಮಲ್ಲಿ. ಅವರು ನಮ್ ಜೊತೆ ಇದ್ದಾರೆ. ಈ ಕೌಶಿಕ ಮುನಿ ಅವರು ಕೂಡ ಮಹಾರಾಜರಾಗಿ ಬಂದಿದ್ರು ಒಂದ್ಸರಿ. ಅವರೆಲ್ಲ ನಾವೆಲ್ಲ ಒಂದೇ ವಂಶಕ್ಕೆ ಬರ್ತೀವಿ. ಹಿಂಗಾಗಿದೆ. ಸೂಪರ್. ಇದೊಂದಷ್ಟು ಒಳ್ಳೆ ವಿಚಾರ. ಅಂದ್ರೆ ಈಗ ತಕ್ಷಣಕ್ಕೆ ಎಲ್ಲರೂ ಸೇರ್ತಾರೋ ಉದ್ದೇಶ ಏನಾದ್ರು ಒಂದು ಆ ಯಜ್ಞದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂದ್ರೆ, ಇನ್ನೊಂದು ಆ ಯಜ್ಞ ಮಾಡಿದ್ವಲ್ಲ, ಬೆಟ್ಟದಲ್ಲಿ ಯಜ್ಞ ಆಯ್ತು, ಆಮಂತ್ರಣ ಕೊಟ್ಟಿದ್ರು ಅಲ್ಲಿ ಕೌಶಿಕ ಮುನಿಗಳು ಅಂತ. ಅಲ್ಲಿಗೆ ಯಜ್ಞಕ್ಕೆ ಯಾರ್ಯಾರು ಬಂದಿದ್ರು ಅಂದ್ರೆ ಅಗಸ್ತ್ಯ ಮುನಿಗಳು,
ಮತ್ತೆ ಅಶ್ವಿನಿ ದೇವತೆಗಳು, ಹ್ಞೂ ಹ್ಞೂ ಸಪ್ತ ಋಷಿಗಳು ಸೂಕ್ಷ್ಮ ಶರೀರದಲ್ಲಿ ಭಾಗವಹಿಸಿದ್ರು ಓಕೆ ಎನರ್ಜಿ ಶಿಫ್ಟ್ ಮಾಡಕ್ಕೆ. ಹ್ಞೂ 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 ಅವರೆಲ್ಲ ಭಾಗವಹಿಸಿ ಯಜ್ಞ ಎಲ್ಲ ಆದ್ಮೇಲೆ ಆ ಎನರ್ಜಿ ಅಲ್ಲಿಗೆ ಶಿಫ್ಟ್ ಆಯ್ತು. ಹ್ಞೂ ಹ್ಞೂ ದೇವ್ರೂರವರು ಮತ್ತೆ ನಾವು ಎಲ್ಲ ಸೇರಿ ಅಲ್ಲಿಗೆ ಶಿಫ್ಟ್ ಅಂದ್ರೆ ನಾವು ಅವ್ರು ಹೇಳ್ದಂತೆ ಧ್ಯಾನದಲ್ಲಿ ನಾವು ಕೆಲಸ ಮಾಡ್ತೀವಿ. ಹ್ಞೂ ಅದಾದ ತಕ್ಷಣ ಎನರ್ಜಿ ಹೋಗಿ ಅಲ್ಲಿ ಶಿಫ್ಟ್ ಆಗುತ್ತೆ. ಓಕೆ ಓಕೆ. ಆ ರೀತಿ. ಸೊ ಮುಂದಿನ ದಿನಗಳಲ್ಲಿ ನೀವು ಪಬ್ಲಿಕ್ಗೆ ಡೈರೆಕ್ಟಾಗಿ ಮುಖ ತೋರಿಸಿ ಕೆಲವು ವಿಚಾರಗಳು ಹೇಳ್ಬೋದಾ? ಅದು ಮುಂದೆ ಈಗ ಆದೇಶ ಕೊಟ್ಬಿಟ್ಟಿದ್ದಾರೆ, ನೀನು ಓಪನ್ ಅಪ್ ಆಗ್ಬೇಕು ಅನ್ಬಿಟ್ಟು. ಇವತ್ತು ಕೂಡ ಅನಂತ ಪದ್ಮನಾಭ ಸ್ವಾಮಿನೇ ಪಾದ ತೋರಿಸಿ ನನ್ಗೆ ಆದೇಶ ಕೊಟ್ಬಿಟ್ರು, ಓಕೆ ನೀನು ಹೊರಗಡೆ ಬರ್ಬೇಕು ಅಂತ. ಸಪ್ತ ಋಷಿಗಳದ್ದು ಆಶೀರ್ವಾದ ವಾರದ ಹಿಂದೆ ಆಗಿತ್ತು. ಅನಂತ ಪದ್ಮನಾಭ ಸ್ವಾಮಿ ಅವರ ಆಶೀರ್ವಾದ ಇವತ್ ಬೆಳಿಗ್ಗೆ ಸಿಕ್ಕಿದೆ. ಅದಕ್ಕೇನೆ ನಿಮಗ್ ಫೋನ್ ಮಾಡಿ ಸರಿ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ತಿಳಿಸ್ದೆ. ಸೊ ತುಂಬ ಒಳ್ಳೆ ವಿಚಾರಗಳು ಹೇಳಿದ್ದೀರಾ. ಮತ್ತು ಈಗ ಲೋಕದ ಬಗ್ಗೆ ಬೇರೆ ವಿಚಾರಗಳೇನು ನೀವು ಮಾತಾಡಿಲ್ಲ. ಕಂಪ್ಲೀಟ್ ಈಗ ದೈವದ್ದು ಏನು ನಡೀತಾ ಇದೆ, ನೀವೇನು ಮಾಡ್ತಾ ಇದ್ದೀರಾ, ಯಾರೆಲ್ಲ ಭೇಟಿ ಆಗ್ತಾ ಇದ್ದಾರೆ, ದೈವಗಳು ನಿಮಗೆ ಹೆಂಗೆ ಕಾಂಟ್ಯಾಕ್ಟ್ ಆಗ್ತಾ ಇದ್ದಾವೆ, ಸೊ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಭವಿಷ್ಯದ ವಿಚಾರಗಳು ಏನಾದರೂ ಸೂಚನೆಗಳು ಸಿಕ್ಕಿದ್ರೆ ಅಷ್ಟು ತಿಳಿಸಿ. ಸೊ ಇಲ್ಲಾಂದರೆ ಮುಂದೆ ತಿಳಿಸಂಗಿದ್ರೆ ನೆಕ್ಸ್ಟ್ ಮಾಡೋಣ. ಸರಿ ಸರಿ. ಇಲ್ಲ ಇನ್ನೂ ಇದೆ ವಿಷಯ, ನಾನು ತಿಳಿಸ್ತೀನಿ. ಇವಾಗ ಒಂದು ಭಾನುವಾರ ಒಂದು ಮೀಟಿಂಗ್ ಇಟ್ಟಿದ್ದೀವಿ. ಇಲ್ಲಿ ಚಂದಾಪುರದ ಆನೇಕಲ್ ರೋಡ್ ಅಲ್ಲಿ ಬಲಭಾಗ ರಾಮಕೃಷ್ಣ ಒಂದು ಇದೈತೆ ಆಶ್ರಮ. ಅಲ್ಲಿ 1ನೇ ತಾರೀಕು ಅಲ್ಲಿ ಭಾನುವಾರ ಸಿಂಪಲ್ ಆಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಧ್ಯಾನದ ಬಗ್ಗೆ ಹೇಳೋದಕ್ಕೆ. ನಮ್ಮ ವಿಷಯ ಸತ್ಯಯುಗದ ಕೆಲಸ ಕೆಲವು ನಡೀತಾ ಇದೀವಲ್ಲ, ಅವೆಲ್ಲ ಸ್ವದೇಶ್ ಮೀಡಿಯಾ ಮುಖಾಂತರ ಹೇಳ್ತಾ ಬರ್ತಾ ಇದೀವಿ. ಆದ್ರೆ ಇನ್ನು ಸ್ವಲ್ಪ ಓಪನ್ ಅಪ್ ಆಗಿ ಹೇಳ್ಬೇಕಾಗತ್ತೆ. ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ನನಗೆ ಅವ್ರು ಯಾವ ರೀತಿ ತಗೊಂಡೋಗ್ಬೇಕು ಅದನ್ನ ಯಾವ ರೀತಿ ಸೂಚನೆ ಕೊಡ್ತಾರೆ ಅಷ್ಟ್ ಮಾತ್ರ ನಾನು ಕಾಲ್ಪನಿಕ ಅಂತ ಅಲ್ಲ. ಆದ್ರೆ ಅದು ಆತರ ಕಾಣ್ತಾ ಇತ್ತು ಜನಕ್ಕೆ. ಅದು ಯಾಕೆ ಅಂದ್ರೆ ಸ್ವಾಮಿ ಆದೇಶ, ಅನಂತ ಪದ್ಮನಾಭ ಸ್ವಾಮಿ ಇದಾರಲ್ಲ ಅವ್ರ ಆದೇಶ, ಅವ್ರಂತೆ ನಡ್ಕೋಬೇಕು ನಾನು. ಹಂಗಾಗಿ ಇಷ್ಟ ದಿನ ಅವರು ಅಡ್ರೆಸ್ ಕೊಡಬಾರ್ದು, ನೀನ್ ಯಾರು ಅಂತ ಮುಖ ಗೊತ್ತಾಗಬಾರ್ದು ಅಂತ ಒಂದು ಕಂಡೀಷನ್ ಹಾಕಿದ್ರು. ಆ ಕಂಡೀಷನ್ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇವಾಗ ನಾನು ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಹೊರಗಡೆ ಬರ್ಬೇಕಾಯ್ತದೆ. ಇಲ್ಲ ಅಂದ್ರೆ ನೀನ್ ಬರ್ಲಿಲ್ಲ ಅಂದ್ರೆ ಯೂನಿವರ್ಸ್ ಅಲ್ಲಿ ತುಂಬಾ ತೊಂದರೆ ಆಗುತ್ತೆ, ಅದು ಭಯಂಕರವಾಗಿರುತ್ತೆ, ನೀನ್ ಬರ್ಲೇಬೇಕು ಅಂತ ಅವರು. ನಾನೇನ್ ದೊಡ್ಡವನಲ್ಲ, ದೇವ್ರ ಆಶೀರ್ವಾದ ಆತರ ಇದೆ ಅಷ್ಟೇ, ಅವ್ರು ಹೇಳಿದ ಪ್ರಕಾರ. ಓಕೆ. ಸೊ ಹಾಗಿದ್ರೆ ನೋಡೋಣ ಮತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳು ನೀವು ತಿಳಿಸ್ತೀರಾ? ತಿಳಿಸ್ಕೊಡ್ತೀನಿ ಸರ್. ಓಕೆ ರಾಜು ಅವರೇ, ನಮಸ್ಕಾರ. ಒಳ್ಳೇದಾಗಲಿ. ಒಂದಷ್ಟು ಒಳ್ಳೆ ವಿಚಾರ ಹೇಳಿದ್ದೀರಾ. ನೆಕ್ಸ್ಟ್ ಕೂಡ ನಿಮ್ಮ ಒಂದು ಸೂಚನೆಗಳಿಗೋಸ್ಕರ ನಾವು ವೆಯ್ಟ್ ಮಾಡ್ತಿರ್ತೀವಿ. ಆಯ್ತು ಸರ್. ಓಕೆ, ನಮಸ್ಕಾರ. ಕೃಷ್ಣ ನಮಸ್ತೆ. ಸೊ ಇದಷ್ಟು ರಾಜು ಅವರು ಅವ್ರಿಗೆ ಲೈಫಲ್ಲಿ ಏನು ನಡೀತಾ ಇದೆ, ಏನೆಲ್ಲ ಮಾಡ್ತಾವ್ರೆ, ಕೆಲವೊಂದು ಇನ್ನೂ ವಿಚಾರಗಳು ಅವರು ಗೌಪ್ಯವಾಗಿದೆ ನಮ್ಮ ಜೊತೆ ಅವರು ಹಂಚ್ಕೊಂಡಿದ್ರು. ಬಟ್ ಅವುಗಳನ್ನ ಪಬ್ಲಿಕ್ಗೆ ಹೇಳ್ಬಾರ್ದು ಅಂತ ಹೇಳಿರೋದಕ್ಕೆ ಒಂದಷ್ಟು ವಿಚಾರ ಹೇಳಿಲ್ಲ ಅಷ್ಟೇ. ಬಟ್ ಟೈಮ್ ಬಂದಾಗ ಅವುಗಳ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ. ಸೊ ಮತ್ತಷ್ಟು ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.